ಚಂದ್ರಪ್ಪ ಚಂದ್ರಪ್ಪ ಯಾರಿದ್ದೀರೇನ್ರಿ ಮನ್ಯಾಗ? ಇದೇನ್ ಇಟ್ಟು ಕರ್ಲಕತ್ತೀನಿ, ಒಬ್ರು ಹೊರಗೆ ಬರ್ಲಿಕ್ಕೆ ತಯಾರಿಲ್ಲಲ್ಲ. ಯಾರು ಬಂದು ನಿಂತಾರ? ಇವ್ರು ಯಾರು? ಒಂದ್ಸರಿನೂ ನೋಡಿಲ್ಲಲ್ಲ. ಯಾರು ಬೇಕಾಗಿತ್ರಿ? ನೀ ಯಾರಂತ ಗೊತ್ತಾಗ್ಲಿಲ್ಲವ ತಂಗಿ. ಇದೊಳ್ಳೆ ಈ ಚಿತ್ರ ಐತ್ರಿ ಬಿಡ್ರಿ. ನಮ್ಮ ಮನೆಗೆ ಬಂದು ನನಗೆ ಯಾರಂತ ಕೇಳಕತ್ತೀರಿ? ನಾನು ಈ ಮನೆ ಸಸಿ ಇದ್ದೀನ್ರಿ. ನಾನು ನೀವ್ಯಾರಂತ ಗೊತ್ತಾಗ್ಲಿಲ್ರಿ. ಯಾರು ಬೇಕಾಗಿತ್ರಿ ನಿಮ್ಗೆ? ಚಂದ್ರಪ್ಪನ್ ಸೊಸಿ ಏನವ ನೀನು? ಗೊತ್ತಾಗ್ಲಿಲ್ಲ ತಂಗಿ ನನಗ. ಮಾವರು ಇಲ್ರಿ, ಮಾವರು ಅತ್ತೆರು ನಮ್ಮ ನಾದ್ನಿ ಇವ್ರ ಕಡೆಗೆ ಹೋಗ್ಯಾರ್ರಿ. ಮತ್ತೆ ಹೋಗಿ ಒಂದು 4 ದಿನ ಆಯ್ತು ನೋಡ್ರಿ. ಇನ್ನು 1-2 ದಿನ ಬಿಟ್ಟು ಬರ್ತೀನಿ ಅಂದಾರಂತ. ನಿನ್ನ ಮನೆಯವ್ರು ಫೋನ್ ಹಚ್ಚಿರು, ಇನ್ನೊಂದು 2 ದಿನ ಬಿಟ್ಟು ಬರ್ತೇವಂತ ಹೇಳ್ಯಾರ್ರಿ. ನೀವು ಮಾವರಿಗೆ ಏನಾಗ್ಬೇಕಂತೇಳಿ ನನಗೆ ಗೊತ್ತಾಗಿಲ್ರಿ. ನಾನು ಒಂದ್ಸರಿನೂ ನಿಮಗೆ ನೋಡಿಲ್ಲ, ಅದಕ್ಕೆ ಕೇಳಕತ್ತೀನಿ ರೀ. ನಾನು ನೋಡ್ರಿ ಎಷ್ಟೊತ್ತಾಯ್ತು ನಿಮಗೆ ನಿಂದಿರ್ಸ್ಕೊಂಡೆ ಮಾತಾಡ್ಲಕತ್ತೀನಿ. ಬರ್ರಿ ಅಣ್ಣಾರಿ, ಕೂಡಿ ಬರ್ರಿ, ಒಳಗೆ ಬರ್ರಿ. ಹಂಗೆ ಚಾ ಇಟ್ಟು ಮಾಡ್ತೀನಿ, ಚಾ ಅದು ಕುಡೀರಿ. ಬರ್ರಿ ಒಳಗೆ ಬರ್ರಿ. ಬ್ಯಾಡವ ತಂಗಿ, ಬ್ಯಾಡ. ಒಳಗೆಲ್ಲಿ ಬರ್ಲಿ, ಇಲ್ಲೇ ಗಾಳಿ ಕೂಡ್ತೀನಿ ತಗೋ. ಇಲ್ಲೇ ಗಾಳಿ ಚಂದದ, ಇಲ್ಲೇ ಕೂಡ್ತೀನಿ. ನಾನು ನಿಮ್ಮ ಮಾವಂದು ಖಾಸ ಖಾಸಿ ದೋಸ್ತವ. ಎಷ್ಟು ಖಾಸ ಖಾಸಿ ಅಂತಂದ್ರ ಒಂದೇ ಗಂಗಳನಾಗ ಊಟ ಮಾಡಿ ಒಟ್ಟಿಗೆ ನಾವು ಇಬ್ರು ಆಟ ಆಡಿ ಬೆಳೆದವ್ರಿದ್ದೀವಿ. ಈಗ 10 ವರ್ಷ ಅವನ ಮುಖ ನೋಡಿದಿಲ್ಲ ನಾನು. 10 ವರ್ಷ ಆದ್ಮೇಲೆ ಈಗ ಈ ಊರಿಗೆ ಕಾಲಿಟ್ಟಿ ನೋಡ್ತಂಗಿ. ಅದು ನನ್ನ ಮಕ್ಕಳು ಬೊಕ್ಕಳು ಸಾಲಿ ಕಲ್ತಾವ. ಬೊಕ್ಕಳು ಅಂದ್ರೆ ಭಾಳ ಸಾಲಿ ಕಲ್ತಾವ. ಆ ದೊಡ್ಡ ಊರಾಗ ಸಿಟಿಯಾಗ ನೌಕರಿ ಮೇಲೆ ಅದಾರವ. ಎಲ್ಲರೂ ಚಲೋ ಚಲೋ ನೌಕರಿ ಮೇಲೆ ಅದಾರ. ಅದಕ್ಕೆ ನೀವಿಬ್ರೇ ಇಲ್ಲಿ ಅವ್ವ ಅಪ್ಪ ಇದು ಏನು ಮಾಡ್ತೀರಿ ನಡ್ರಿ ಅಂತ ಹೇಳಿ ನಮಗೆಲ್ಲ ಗಂಡ ಹೆಂಡತಿಗೆ ಆ ಕಡೆ ಕರ್ಕೊಂಡು ಹೋದ್ರು. 10 ವರ್ಷ ಈ ಊರಿಗೆ ಕಾಲಿಡೋದಾಗಿಲ್ಲವ. ನನಗೆ ನಮ್ಮ ದೋಸ್ತಗೆ ನೋಡ್ಬೇಕಂತೇಳಿ ಎಷ್ಟು ನಾನು ಚಡಪಡಿಸಿನಂತ ನನಗೆ ಗೊತ್ತು. ಆ ನಂಬರ್ ಬೇರೆ ನನ್ನ ಬಳಿ. ಅವಾಗ ಫೋನ್ ಇದ್ದಿದ್ದಿಲ್ಲವ. ಅವಾಗ ಫೋನ್ ಇದ್ದಿದ್ದಿಲ್ಲ, ನಿಮ್ಮ ಅವನ ಬಲ್ಲೂ ಇದ್ದಿಲ್ಲ, ನನ್ನ ಬಲ್ಲೂ ಇದ್ದಿಲ್ಲ. ಹೆಂಗೆ ಮಾತಾಡ್ತ ಹೇಳು? ಅದಕ್ಕೆ ಆಗೇ ಇಲ್ಲಿ ನೋಡ್ತಂಗಿ, 10 ವರ್ಷ ಆದ್ಮೇಲೆ ಇವತ್ತು ಈ ಮನೆ ಕಾಲಿಟ್ಟಿನಿ ನೋಡು ನಾನು. ನೀವು ಮಾವರ್ದು ಕಸ ಕಸಿ ದೋಸ್ತ ಇದ್ದೀನಿ ಅಂತ ಅನ್ನತ್ತೀರಿ ಅಣ್ಣವ್ರೆ. ಹಿಂಗೆ ನಾನು ನಿಮ್ಗೆ ಹೊರ ಕೂಡಿಸಿ ಕಳಿಸ್ದಂತಂದ್ರೆ ಮಾವ್ರು ಏನು ಅನ್ಕೊಳಕ್ಕಿಲ್ರಿ ನನ್ನ ಬಗ್ಗೆ. ಬ್ಯಾಡ್ರಿ, ನಡ್ರಿ ನೀವು ಒಳಗೆ ಬರ್ರಿ. ಒಂದಿಟ್ಟು ಏನರ ನಾಷ್ಟಕ್ಕೆ ಮಾಡ್ತೀನಿ. ಇಟ್ಟು ನಾಷ್ಟ ಅದು ತಿಂದು ಚಾ ಅದು ಕುಡಿದು ಹೋದ್ರೆ ಅಂತಂದ್ರೆ ನನಗೂ ಸಮಾಧಾನ ಇರ್ತದ್ರಿ. ಬರ್ರಿ. ಮತ್ತು ಮಾವರಿಗೂ ಚಲೋ ಅನ್ನಿಸ್ತದ. ಇದ್ದಿಲ್ಲತ್ತಂದ್ರೆ 10 ವರ್ಷ ಬಿಟ್ಟು ನಮ್ಮ ದೋಸ್ತ ಮನೆಗೆ ಬಂದಿನೂ ಅವ್ರಿಗೇನು ಮಾಡಿಲ್ಲ ಅಂಥೇಳಿ ಅನ್ಕೊಂಡು ಬಿಡ್ತಾರ್ರಿ. ಬರ್ರಿ ಅಣ್ಣರೇ, ಬರ್ರಿ. ಇಲ್ಲವ, ನೀ ಏನು ಹಂಗೆ ಅನ್ಕೋಬೇಡ. ನಾ ಎಲ್ಲ ನನ್ನ ದೋಸ್ತಿಗೆ ಹೇಳ್ತೀನಿ ತಗೋ ಏನಾರ ಅಂತ ಅಂದು ನಂತರ. ನಾಷ್ಟ ಅಂತರೂ ನಾನು ಮನೆಯಿಂದ ಬರೋ ಟೈಮಿಗೆ ಮಾಡೇ ಬಂದೀನಿ. ಅಕ್ಕಿ ನನ್ನ ಹೆಂಡ್ತಿ ನಾ ಮಾಡತನ ಅಕ್ಕಿ ಮಾಡಲ್ಲವ. ಹಾಗಾಗಿ ಇಬ್ಬರು ಒಟ್ಟಿಗೆ ಮಾಡ್ತೀವಿ ನಾವು. ಒಟ್ಟಿಗೆ ನಾಷ್ಟ ಊಟ ಎಲ್ಲ ಮಾಡೋದು ಅಭ್ಯಾಸ ನೋಡಿ ನಮ್ಗೆ. ಅದಕ್ಕೆ ಒಟ್ಟಿಗೆ ಮಾಡೀವಿ. ಇನ್ನು ಚಾ ಅಂತರೂ ನಾನು ಕುಡಿಯಂಗಿಲ್ಲ, ಶುಗರ್ ಒಂದು ಬಂದುಬಿಟ್ಟದ. ಅದಕ್ಕೆ ನಾನು ಚಾ ಹಾಲು ಯಾವುದು ಹೊಟ್ಟೆ ಯಾವುದು ಮುಟ್ಟಕ್ಕೆ ಹೋಗಲ್ಲ. ಅದು ಎಲ್ಲ ನಾ ಹೇಳ್ತೀನಿ ತಗೋ ನನ್ನ ದೋಸ್ತ್ ಏನಾರ ಅಂದು ಅಂತಂದ್ರೆ. ನೀ ಏನು ಹಂಗೆ ಅನ್ಕೋಬೇಡವ. ಇಲ್ಲಿ ನಿಮ್ದು ಹೊಲ ಮನಿ ಅದು ಎಲ್ಲ ಇದ್ದಿರ್ಬೇಕಲ್ರಿ? ಇತ್ತವ ಹೊಲ ಮನಿ, ಕಂಡಬಟ್ಟಿ ಹೊಲ ಮನಿ ಇತ್ತು. ಹೊಲ ಅಂತರೂ ನನ್ನ ಕೈ ಮೇಲೆ, ನಮ್ಮ ಅಪ್ಪವ್ರ ಕೈ ಮೇಲಿಂದು ಭಾಳ ಅಂದ್ರೆ ಭಾಳ ಆಸ್ತಿ ಮಾಡಿದೆವು ನಾವು ಅವಾಗಿನ ಟೈಮಿಗೆ. ಆದ್ರೆ ನನ್ನ ಮಕ್ಕಳು ಇಟ್ಕೊಲಿಲ್ಲ. ಏನಂದ್ರಂದ್ರೆ ವಯಸ್ಸಾಗ್ಯದಪ್ಪ ಈಗ ನಿಮಗೆ, ಇದೆಲ್ಲ ನೋಡ್ಕೊಳಕ್ ನಮಗಂತರೂ ಆಗಲ್ಲ. ನಮ್ಗೆ ಇದು ಹಳ್ಳಿದಾಗ ನಮ್ಗೆ ಇರ್ಲಿಕ್ಕೂ ಆಗಲ್ಲ. ಇನ್ನು ನಮ್ಮ ಹೆಂಡ್ತಿಯರು ಕಲ್ತವ್ರ, ಅವರು ಕೆಲಸ ಅದು ಮಾಡ್ತಾರ. ಡ್ಯೂಟಿಗೆ ನಮಗೆಲ್ಲ ಅಲ್ಲೇ ಸೆಟ್ ಆಯ್ತದ. ಇಲ್ಲೆಲ್ಲ ನಮ್ಗೆ ಸೆಟ್ ಆಗಲ್ಲ. ಇಲ್ಲಿ ನೀವು ಬರೀ ಇದ್ದು ಏನು ಮಾಡ್ತೀರಿ? ನಿಮಗೆ ಇಲ್ಲಿ ಯಾರು ನೋಡ್ಕೊಳಕ್ಕೂ ಇಲ್ಲ. ಅದಕ್ಕೆ ಇದೆಲ್ಲ ಮಾರ್ಕೊಂಡು ನಾವು ಅಲ್ಲೇ ತೊಗೊಂಡೋರಾಯ್ತು ಕಟ್ಟಿದ ಮನಿ. ಸುಮ್ಮನೆ ನಮಗಲ್ಲಿ ಬಾಡಿಗೆ ಹೆಚ್ಚಾಗ್ಲಾಗತ್ತದ. ಅದಕ್ಕೆ ಇದೇ ರೊಕ್ಕ ಅದ್ರ ಮೇಲೆ ಹಾಕಮ್ಮಪ್ಪ ಮನಿಗೆ ಅಂತ ಹೇಳಿ ಇಲ್ಲಿಂದ ಹೊಲ ಮನಿ ಎಲ್ಲ ಮಾರ್ದ್ರು ತಂಗಿ. ಎಲ್ಲ ಮಾರಿದ್ರು. ನೀವು ನಮ್ಮ ಜೊತೆನೇ ಇರಟ್ರಂತ. ಈಗ ಮಕ್ಕಳು ನಾವೇ ದುಡಿತೀವಿ, ಮತ್ತು ನೀವು ಇಲ್ಲಿದ್ದೇನು ಮಾಡ್ತೀರಿ? ಇಬ್ಬರು ಸೊಸಿ ಮೊಮ್ಮಕ್ಕಳು ಸಂಕಟ ಚಲೋ ಇರಟ್ರಿ ನಡ್ರಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಎಲ್ಲ ಮಾರಿಸ್ಕೊಂಡು ಕರ್ಕೊಂಡು ಹೋದ್ರು. ಬಂದಿದ್ರಕ್ಕ ಓಟು ಇಬ್ಬರು ಹಂಚ್ಕೊಂಡು ಕಟ್ಟಿದ ಮನಿಗಳು ತಗೊಂಡು ಈಗ ಹೆಂಡತಿ ಮಕ್ಕಳು ಅನ್ಕೊಂಡು ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಲಕತ್ತಾರವ. ಈಗ ಇಲ್ಲಿ ನಾವು ಎಲ್ಲ ಇದ್ದು ಏನು ಇಲ್ದೋರಂಗೆ ಬಂದು ನಮ್ಮ ತಂಗಿ ಮನೆಗೆ ಬಂದು ಕೂತೀವಿ ನೋಡುವ. ನಾನು ನನ್ನ ಹೆಂಡತಿ ನನ್ನ ತಂಗಿ ಮನ್ಯಾಗ ಉಳ್ದಿನಿ ಈಗ ಬಂದು. ಈಗ 10 ವರ್ಷ ಬಿಟ್ಟು ಬಂದಿರಿ ಅಂತ ಹೇಳಕತ್ತೀರಿ. ಈಗೇನು ನೀವು ನಿಮ್ಮ ತಂಗಿಯರಿಗೆ ನೋಡೋ ಸಲಿಂದ ಬಂದಿರೇನ್ರಿ? ಇಲ್ಲವ, ತಂಗಿಗೆ ನೋಡ್ಲಿಕ್ಕೆ ನಾ ಎಲ್ಲಿ ಬರಲಿ? ಅದು 10 ವರ್ಷ ಬಿಟ್ಟು ತಂಗಿಗೆ ನೆನೆಸ್ಕೊಂಡೇನು ಬಂದಿಲ್ಲ. ನಂದು ಪರಿಸ್ಥಿತಿ ಭಾಳ ವಜ್ಜಾಗಿತ್ತವ. ಅಲ್ಲಿ ಇರ್ಲಿಕ್ಕೆ ಆಗಿದ್ದಿಲ್ಲ. ಅದಕ್ಕೆ ನನ್ನ ಪರಿಸ್ಥಿತಿಗೆ ವಜ್ಜಾಗಿ ಇಲ್ಲಿ ಬಂದೀನಿ ನೋಡು. ನನಗೆ ಹೇಳ್ಕೊಳಕ್ಕೆ ಅಷ್ಟೇ ಮಕ್ಕಳು ಸೊಸಿ ಮೊಮ್ಮಕ್ಕಳು ಎಲ್ಲ ಹರವ.
ಆದ್ರೆ ನನ್ನ ಆಸ್ತಿ ಎಲ್ಲ ಬರೆಸ್ಕೊಂಡು ಅವಾಗ ಒಂದು ಥೋಡೆ ದಿನ ತಂಗಿ ಒಂದು 5-6 ವರ್ಷ ಚಂದ ನೋಡ್ಕೊಂಡವ್ರು ನೋಡು. ಅಲ್ಲಿಂದು ಒಂದು 4 ವರ್ಷ ನಿಂತು ಅನುಭವಿಸ್ಲತ್ತೀವಿ ಗಂಡ ಹೆಂಡತಿ ಕಷ್ಟ. ಒಂದು ರೊಟ್ಟಿ ಸಮೇತ ಒಂದು ರೊಟ್ಟಿ ತಿನ್ನೋ ಸಲಿಂದ ನಾವು ಎಷ್ಟೊಂದು ಮಾತು ಅನ್ಸ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದುಬಿಟ್ಟಿತು ನನಗೆ. ನನ್ನ ಹೆಂಡತಿಗೆ ಮಾಡಿ ಹಾಕ್ಬೇಕಂತಂದ್ರೆ ಪಾಪ ಅಕ್ಕಿಗೆ ಆಗಲ್ಲ. ಅಕ್ಕಿಗೆ ಭಾಳ ಅಂದ್ರೆ ಭಾಳ ವಯಸ್ಸಾಗ್ಯದ ಅಕ್ಕಿಗೂ ಪಾಪ. ಅಕ್ಕಿಗೆ ಆರಾಮೇ ಇರಲ್ಲ. ಅಕ್ಕಿ ಒಂದು ಸರಿ ಚಂದಿದ್ದು ಅಂತಂದ್ರೆ ಇನ್ನೊಂದು ಸರಿ ಜಡ ತಪ್ಪತಾಳ. ಹಿಂಗಾಗಿ ಆಕಿಗೂ ಮಾಡ್ಲಿಕ್ಕಾಗಲಿಲ್ಲ. ಇನ್ನು ನನ್ನ ಸೊಸಿದರು ನಾ ಮಾಡಲ್ಲ ನೀ ಮಾಡಲ್ಲ ಅಂತಂದು ಜಗಳ ಆಡೋರು, ದಿನಾಲು ಜಗಳ ಆಡೋರವ. ನೀ ನೋಡ್ಕೊ ನಾ ನೋಡ್ಕೊ ಅಂತ. ಇಬ್ಬರು ನೋಡ್ಕೋಬೇಡ್ರಿ, ಬ್ಯಾಡ ನನಗೆ ನನ್ನ ಹೆಂಡತಿಗೆ ನಾನು ಅಂಥೇಳಿ ನಾನು ಬಂದ್ಬಿಟ್ಟೆವು ನೋಡವ, ಈ ಊರಿಗೆ ಬಂದ್ಬಿಟ್ಟೆವು. ನನ್ನ ಮಕ್ಕಳಿಗೆ ಹೇಳಿದ್ರೆ ನನ್ನ ಮಕ್ಕಳು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ರಿ ಅಂಥೇಳಿ ಅಂದರು. ಅಂದ್ರೆ ಹೆಣ್ತಿರ ಪರ ನಿಂತರು ಹೊರತು ಅವ್ವ ಅಪ್ಪಗೆ ಚಂದ ನೋಡ್ಕೊರಿ ಅಂತ ಒಂದು ಮಾತು ಅಂದಿಲ್ಲವ. ಅದಕ್ಕೆ ನಾವು ಸಾಕಾಗಿ ಇಲ್ಲಿಗೆ ಬಂದೀವಿ ನೋಡ್ದಂಗಿ. ನಿಮ್ಮ ಮಾತು ಕೇಳಿ ಭಾಳ ಬೇಜಾರೈತ್ರಿ ಅಣ್ಣ. ಎಂಥ ಮಕ್ಕಳು ಇರ್ತಾರ ಅಲ್ಲ, ಅಷ್ಟೆಲ್ಲ ಗಳಿಸಿದವ್ರು ನೀವು. ನಿಮ್ಗೆ ಅವರು ಎಷ್ಟು ಚಂದ ನೋಡ್ಕೋಬೇಕಿತ್ತು. ಅಷ್ಟು ಸಾಲಿ ಕಲಿಸಿ ಅಷ್ಟೆಲ್ಲ ಅವ್ರಿಗೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಂಗೆ ಎಲ್ಲ ಮಾಡಿರಿ. ಅವ್ರ ಸಲಿಂದ ಮತ್ತು ನೀವು ಗಳಿಸಿದ ಆಸ್ತಿ ಎಲ್ಲ ಮಾರಿ ಮನೆ ಎಲ್ಲ ಕೊಡಿಸಿರಿ ಅಂತಂದ್ರೆ ನಿಮ್ಗವರು ಎಷ್ಟು ಚಂದ ನೋಡ್ಕೋಬೇಕು ತಂದೆ ತಾಯಿಗೆ. ಆದ್ರೆ ಅದೆಂಥ ಮಕ್ಕಳು ಅಂತೀನಿ ನಾನು. ಹೆಣ್ತಿಯರ ಮಾತು ಕೇಳಿ ಈ ಟೈಮಿಗೆ ಈ ವಯಸ್ಸಿಗೆ ಹಿಂಗೆ ನಿಮ್ಗೆ ಅನಾಥರಗತ್ಲೆ ಬಿಟ್ಟರಲ್ಲ. ನನ್ನ ಖರೇನೂ ಭಾಳ ಬೇಜಾರೈತ್ರಿ ಅಣ್ಣವ್ರೆ, ಭಾಳ ಬೇಜಾರಾಯ್ತು. ನಾವು ಹೊಟ್ಟಿ ಬಟ್ಟಿ ಕಟ್ಟಿ ಮಕ್ಕಳು ಅಂಥೇಳಿ ಎಷ್ಟು ಎಲ್ಲ ಅವ್ರ ಸಲಿಂದ ಮಾಡ್ತೀವಿ. ಆದರೆ ಆ ಮಕ್ಕಳು ನನ್ನ ತಂದೆ ತಾಯಿ ನಮ್ಮ ಸಲಿಂದ ಇಷ್ಟು ಕಷ್ಟಪಟ್ಟಾರಲ್ಲ ಅಂತ ತಿಳಿದು ನಮಗೆ ಒಂದು ಕೂಡು ಬಿದ್ದಿದ್ದ ಕಾಲಕ್ಕೆ ನೋಡ್ಕೊಲಿಲ್ಲ ಅಂತಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಏನು ಸಾರ್ಥಕ್ರಿ. ಖರೇನು ನನಗೆ ಭಾಳ ಬೇಜಾರಾಯ್ತು ನೋಡ್ರಿ. ಎಂಥ ಜನ ಇರ್ತಾರಪ್ಪ. ನಾವು ಎಷ್ಟು ಪ್ರೀತಿ ನಿಂತು ನೋಡ್ಕೊಂಡಿರ್ತೀವಿ, ಆದ್ರೆ ಮಕ್ಕಳು ಹಿಂಗೆ ಮಾಡಿದಾಗ ಭಾಳ ಬೇಜಾರಾಗ್ತದ್ರಿ. ಖರೇನು ನನಗೆ ನಿಮ್ಮ ಮಾತು ಕೇಳಿ ಭಾಳ ಅಂದ್ರೆ ಭಾಳ ಬೇಜಾರೈತ್ರಿ. ನನಗೆ ತಂದೆ ತಾಯಿ ಇಲ್ರಿ ಅಣ್ಣರೇ, ನನಗೆ ತಂದೆ ತಾಯಿ ಇಲ್ಲ. ಚಿಕ್ಕಪ್ಪ ಒಬ್ಬರು ಅದಾರ, ಅವರೇ ನನಗೆ ಸಾಕಿ ಬೆಳೆಸಿ ದೊಡ್ಡಕ್ಕಿ ಮಾಡಿ ಇಲ್ಲಿ ಇವ್ರ ಮನೆಗೆ ಕೊಟ್ಟು ಲಗ್ನ ಮಾಡಿ ಬಿಟ್ಟವ್ರಿ. ನಾನು ಈ ಮನೆಗೆ ಬಂದಾಗಿಂದ ನಾ ಇದ್ದೀನಿ ಸತ್ತೀನಿ ಅಂತ ಒಂದು ದಿನ ನೋಡಿಲ್ರಿ ನಮ್ಮ ಚಿಕ್ಕಪ್ಪ. ನನಗೆ ತಂದೆ ತಾಯಿ ಪ್ರೀತಿನೇ ಸಿಗಲಿಲ್ಲ. ನಾನು ತಂದೆ ತಾಯಿ ಇದ್ರೆ ಎಷ್ಟು ಚಂದ ಇರ್ತಿತ್ತಲ್ಲ ಅಂತ ದಿನ ಕೊರಗ್ತಿರ್ತೀನಿ ರೀ. ಅಂದ್ರೆ ಇದ್ದವ್ರಿಗೆ ಅದ್ರ ಬೆಲೆ ಗೊತ್ತಿರಲ್ಲ ನೋಡ್ರಿ, ತಂದೆ ತಾಯಿ ಬೆಲೆ ಏನಂತೇಳಿ ಇದ್ದವ್ರಿಗೆ ಗೊತ್ತಿರಲ್ಲ ನೋಡ್ರಿ. ಇಲ್ದವರು ಎಷ್ಟು ನಾವು ಚಡಪಡಿಸ್ತಿರ್ತೇವೆ, ನನಗೂ ತಂದೆ ತಾಯಿ ಇರಬೇಕಿತ್ತಲ್ಲ ಅಂತ ಹೊಟ್ಟೆಗೆ ಎಷ್ಟು ಸಂಕಟ ಪಟ್ಕೋತಿರ್ತೀವಿ. ಆದ್ರೆ ಇದ್ದವ್ರಿಗೆ ಇಟ್ಕೊಳಕ್ಕೆ ಬರಲ್ಲ. ಏನು ಹೇಳ್ಬೇಕು? ನಿನಗೆ ತಂದೆ ತಾಯಿ ಇಲ್ಲ ಅವ ನೋಡು. ನಿನ್ನಂಥ ಒಳ್ಳೆ ಹೆಣ್ಮಗಳಿಗೆ ದೇವ್ರ ತಂದೆ ತಾಯಿ ಕಿತ್ಕೊಂಡು ಬಿಟ್ಟನ. ಆದ್ರೆ ನನ್ನಂಥ ದುಷ್ಟ ಮಕ್ಕಳಿಗೆ ನಮ್ಮಂಥ ತಂದೆ ತಾಯಿ ಕೊಟ್ಟು ಬಿಟ್ಟನ. ನನ್ನ ಮಕ್ಕಳು ಈಗ ನನಗೆ ನರಕ ತೋರಿಸ್ಬಿಡ್ಲಾಗತ್ತಾರ. ಎಷ್ಟು ವಿಚಿತ್ರ ನೋಡುವ. ಒಳ್ಳೆಯವ್ರಿಗೆ ಒಳ್ಳೆಯವ್ರು ಕೂಡ ಬರಲ್ಲ ನೋಡು. ನೀನು ತಂದೆ ತಾಯಿ ಕೊಟ್ಟಿಲ್ಲ ಅಂಥೇಳಿ ಕೊರಗಬೇಡ ತಂಗಿ. ನಿನಗೆ ದೇವರು ಒಂದು ಒಳ್ಳೆ ಮನೆಗೆ ಸೊಸಿ ಮಾಡಿ ಕಳ್ಸ್ಯಾನ. ನಿಮ್ಮ ಅತ್ತಿ ಮಾವ ಅಂತರೂ ದೇವ್ರಂಥ ಮನುಷ್ಯರವರು. ಇನ್ನು ನಿಮ್ಮ ನಾದ್ನಿ ಅಂತರೂ ಪಾಪ ಅದು ಹುಡುಗಿ ಮಾತಾಡ್ಬೇಕಂದ್ರೆ ಅಷ್ಟು ವಿಚಾರ ಮಾಡಿ ಮಾತಾಡ್ತಾಳೆ. ಭಾಳ ಸೂಕ್ಷ್ಮ ಹುಡುಗಿ. ನಾನು ಸಣ್ಣಗಿದ್ದಾಗ ನೋಡಿದ್ದ. ಆಕಿನ ಹೆಸರು ಏನೋ ಇತ್ತಲ್ಲ, ಪೂಜಾ. ಪೂಜಾ ಅಲ್ಲ ಹುಡುಗಿ ಹೆಸರು. ನಿಮ್ಮ ನಾದ್ನಿ ಹೆಸರು ಪೂಜಾನೇ. ಆಕಿಗೆ ನಂದು ಸಣ್ಣ ಮಗನಿಗೆ ತೊಗೋಬೇಕಂತೇಳಿ ನನ್ನ ಭಾಳ ಆಸೆ ಇತ್ತವ. ಭಾಳ ಅಂದ್ರೆ ಭಾಳ ಆಸೆ ಇತ್ತು. ನಾನು ನನ್ನ ದೋಸ್ತಗೂ ಮಾತಾಡಿದ, ಅವನಿಗೂ ಇಷ್ಟ ಇತ್ತು. ಆಯ್ತು ತಗೋ ಕೊಡ್ತೀನಿ ಅಂತೇಳಿ ಹೇಳಿದ್ದ. ಆದ್ರೆ ಏನಾಯ್ತಂದ್ರೆ ಅದು ಬೇರೆ ಹುಡುಗಿಗೆ ಇಷ್ಟಪಟ್ಟಿನವ. ಹಾಗಾಗಿ ನಾನು ಆಗಲ್ಲ, ನಾನು ಇಷ್ಟಪಟ್ಟಲ್ಲೇ ಆಗ್ತೀನಿ ಅಪ್ಪ ಅಂಥೇಳಿ ಅವ ಮತ್ತೆ ಇಷ್ಟಪಟ್ಟಲ್ಲಿ ಅದನ್ನು. ಇನ್ನು ದೊಡ್ಡವನಿಗೆ ಮಾಡ್ಬೇಕಂತಂದ್ರೆ ಅವನು ಇಷ್ಟಪಟ್ಟಿನಿ ಅಂತ ಹೇಳಂದನು. ಒಟ್ಟು ಇಬ್ಬರು ಇಷ್ಟಪಟ್ಟಲ್ಲೇ ಆದ್ರವ. ಹಿಂಗಾಗಿ ತಗೊಳಕ್ಕಾಗಿಲ್ಲ. ನನಗೆ ಭಾಳ ಅಂದ್ರೆ ಭಾಳ ಆಸೆ ಇತ್ತವ ಆ ಪೂಜಾಗ ನನ್ನ ಮನೆ ಸೊಸಿ ಮಾಡ್ಕೋಬೇಕಂಥೇಳಿ. ಆದ್ರೆ ಆಗಲಿಲ್ಲ ನೋಡು, ಏನು ಮಾಡ್ತಿ. ಈಗ ಅದು ಹುಡುಗಿಗೆ ಯಾವ ಊರಿಗೆ ಕೊಟ್ಟಾರ ತಂಗಿ? ಆರಾಮದಾಳೇನು ಹುಡುಗಿ? ನಿಮ್ಮಂಥ ಒಳ್ಳೆ ಅತ್ತಿ ಮಾವನ ಮನೆಗೆ ಸೇರೋದು ಅದೃಷ್ಟ ನಂದು ನಾದ್ನಿಗೆ ಇದ್ದಿಲ್ ಕಾಣಿಸ್ತದ್ರಿ ಅಣ್ಣರೇ. ಪಾಪ ಆಕಿಗೆ ಕೊಟ್ಟಿದ್ದ ಮನೆ ಭಾಳ ಅಂದ್ರೆ ಭಾಳ ಕಷ್ಟ ಅನ್ಭವಿಸ್ಯಾಳ್ರಿ ಜೀವನದಾಗ ನಮ್ಮ ನಾದ್ನಿ. ಪಾಪ ಆಕಿಗೆ ಗಂಡ ಇಲ್ರಿ, ಗಂಡ ಸರಿ ಹೋಗ್ಯಾರ್ರಿ. ಗಂಡ ಸರಿ ಹೋದ್ರಲ್ಲ, ಸಣ್ಣ ವಯಸ್ಸಿಗೆ ಗಂಡ ಕಳ್ಕೊಂಡಳು. ಭಾಳ ಜೀವನದಾಗ ಕಷ್ಟಪಟ್ಟಳು ನಮ್ಮ ನಾದ್ನಿ. ಇನ್ನೂ ಕಷ್ಟಪಡ್ತಾನೇ ಅದಾಳ. ಆಕಿಗೆ ಆ ನರಕದ್ಲಿಂತ ಯಾವಾಗ ಮುಕ್ತಿ ಸಿಗ್ತದೋ, ಯಾವಾಗ ಚಂದ ಇರ್ತಾಳೋ ಅಂತ ನಮಗೆಲ್ಲ ಮನೆ ಮಂದಿಗೆ ಈಗ ಅದೇ ಚಿಂತೆ ಆಗಿಬಿಟ್ಟದ ನೋಡ್ರಿ.
ಇಷ್ಟು ದಿನ ಅವ್ರ ಅತ್ತಿ ಚಂದ ಆಗ್ಯಾಳಂತ ನಾವೆಲ್ಲ ಅಂದ್ಕೊಂಡಿದ್ದೆವು. ಆದರೆ ಅವ್ರ ಅತ್ತಿ ಏನೋ ಇನ್ನೂ ಬದಲಿ ಆಗಿಲ್ಲಂತ್ರಿ. ಬರೀ ಕಾಟ ಕೊಡ್ತಾಳ್ರಿ, ಬರೀ ಚಿತ್ರಹಿಂಸೆ ಕೊಡ್ತಾನೆ ಇರ್ತಾಳೆ ನಮ್ಮ ನಾದ್ನಿಗೆ. ಈಕಿ ಎಲ್ಲ ಸಹಿಸ್ಕೊತಾನೆ ಹೋಗ್ಲಾಗತ್ತಾಳ. ಕರ್ಕೊಂಡು ಬಂದು ಇನ್ನೊಂದು ಕಡೆಗೆ ಲಗ್ನ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೇವ್ರಿ. ಆದ್ರೆ ಆಕೀಗ ಹೊಟ್ಟಿಲದಾಳ್ರಿ. ಹಾಗಾಗಿ ಈಗ ಮಾಡಕ್ಕೆ ಬರಲ್ಲಲ್ರಿ. ಅದಕ್ಕೆ ಈ ಕೂಸಿನ ಮುಖ ನೋಡ್ಕೊಂಡೆ ನಾನು ಬದುಕ್ತೀನಿ ಅಂಥೇಳಿ ಆ ಕೂಸಿನ ಸಲಿಂದ ಈಗ ಮತ್ತೆ ಅತ್ತಿ ಮಾವನ ಮನ್ಯಾಗ ಬದುಕ್ಲತ್ತಾಳ ನೋಡ್ರಿ. ಆಕಿಂದ ಏನು ಕೇಳ್ತೀರಿ, ಸಣ್ಣ ವಯಸ್ಸಿಗೆ ಎಲ್ಲ ನೋವು ಅನ್ಭವಿಸ್ಲಾಕತ್ತಾಳ. ಹೌದೇನವ ಪಾಪ ಹಿಂಗಾಗ್ಬಾರ್ದಿತ್ತವ ಪಾಪ ಹುಡುಗಿಗೆ. ಭಾಳ ಒಳ್ಳೆ ಹುಡುಗಿ ಇವ ಪಾಪ, ಭಾಳ ಸೂಕ್ಷ್ಮ ಹುಡುಗಿ, ಯಾರಿಗೇನು ಅಂತಿದ್ದಿಲ್ಲ ಆಡ್ತಿದ್ದಿಲ್ಲ ಪಾಪ, ಭಾಳ ಚಂದಿತ್ತು ಹುಡುಗಿ. ಅದಕ್ಕೆ ಹಿಂಗಾಗ್ಬಾರ್ದಿತ್ತು ಬಿಡು ಪಾಪ. ಅದು ಇಷ್ಟು ಸಣ್ಣ ವಯಸ್ಸಿಗೆ ಹಿಂಗೆ ಗಂಡಿಲ್ಲ ಅಂತಂದ್ರೆ ಹ್ಯಾಂಗವ ಪಾಪ, ಇಡೀ ಜೀವನ ಮುಂದಿನ ಬಾಳೆ ಭಾಳ ಹೈರಾಣ ಇತ್ತು ಪಾಪ. ನನ್ನ ದೋಸ್ತ ಎಷ್ಟು ಕೊರಗೇನೇನೋ, ಅವ್ನ ಕಷ್ಟದಾಗ ನಾನು ಒಟ್ಟೆ ಜೊತೆ ಇರ್ಲಿಕ್ಕಾಗ್ಲಿಲ್ಲಲ್ಲವ. ಇದ್ಯಾವುದು ನನಗೆ ಗೊತ್ತಾಗಿಲ್ಲ ನೋಡು. ಇಷ್ಟು ವರ್ಷ ಆಯಿತು, ಇದ್ಯಾವುದು ನನಗೇನು ಗೊತ್ತಾಗಿಲ್ಲ. ನಾನು ಎಲ್ಲರೂ ಚಂದ ಅದಾರ, ನನ್ನ ದೋಸ್ತನ ಮನ್ಯಾಗ ಹೊಸಸಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚಂದ ಅದಾರ, ಖುಷಿ ನಿಂತು ಮಾತಾಡಮಂಥೇಳಿ ನಾನು ಬಂದ. ಇದೇನು ಕೇಳಂಗೈತವ ಪಾಪ. ನಾನು ಆ ಹುಡುಗಿಗೆ ನೋಡ್ಬೇಕವ ಪಾಪ. ಬರ್ತಾಳೇನು ತಂಗಿ, ಇಲ್ಲಿ ಕರ್ಕೊಂಡು ಬರ್ತೀರೇನು ಮತ್ತೆ? ಹ್ಞೂ ರೀ, ಕರ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ. ಆದರೆ ಆಕಿ ಇನ್ನೂ ಬರಲ್ಲ ಅನ್ನತ್ತಾಳಂತ. ಅದಕ್ಕೆ ಮುಂದೆ ಹಾಕ್ಕೊಂಡೇ ಬರಬೇಕು, ಅದು ಹೆಂಗಾರ ಮಾಡಿ ವಾಪಸ್ ಕರ್ಕೊಂಡು ಬರಬೇಕು ಅಂತ ಅನ್ನತ್ತಾರ ಅತ್ತಿ ಮಾವ. ನೋಡ್ಬೇಕ್ರಿ ಏನಾಗ್ತದೇನೋ. ಕರ್ಕೊಂಡು ಬಂದ್ರೆ ಚಲೋ ಆಗ್ತದ. ನಾನು ಆಕಿಗೆ ನಂದು ತಂಗಿಕಿನ ಹೆಚ್ಚಿಗೆ ನೋಡ್ಕೋತೀನಿ ರೀ. ನಾನು ಭಾಳ ಚಂದ ಅದಾಳ ನನ್ನ ಆದ್ನಿ ಪಾಪ, ಯಾರಿಗೆ ಅನ್ನಲ್ಲ ಆಡಲ್ಲ, ಚಂದ ಅದಾಳ. ಅದಕ್ಕೆ ನಾನು ಆಕಿಗೆ ಚಲೋ ನೋಡ್ಕೋಬೇಕಂಥೇಳಿ ನಾನು ಕರಿಲಕ್ಕೆ ಕಳ್ಸೀನಿ ರೀ. ನಾನೇ ಕಳ್ಸೀನಿ ರೀ ಕರ್ಕೊಂಡು ಬರ್ರಿ ಅಂಥೇಳಿ. ಆಕಿ ಯಾಕೇನೋ ಬರಲ್ಲ ಅನ್ನತ್ತಾಳಂತ. ನೋಡ್ಬೇಕ್ರಿ, ಬಂದಳು ಅಂತಂದ್ರೆ ಹೇಳಿ ಕಳಿಸ್ತೇವೆ ತೋರಿ ಮಾವ್ರ ಕೈಲಿ. ಮತ್ತು ನೀವು ಬಂದು ಮಾತಾಡ್ರಿ. ಅಂದ್ರೂ ಭಾಳ ಬೇಜಾರಾಯ್ತವ ನನಗಂತರೂ. ಹಿಂಗೆ ಕೇಳಿ ಹಿಂಗಾಗ್ಬಾರ್ದಿತ್ತು ಪಾಪ, ಸಣ್ಣ ವಯಸ್ಸಿಗೆ ಹಿಂಗಾಗ್ಬಾರ್ದಿತ್ತು. ಏನು ಮಾಡಬೇಕು, ಹಣೆ ಬರ ದೇವ್ರ ಯಾರ್ಯಾರಿಗೆ ಹೆಂಗೆ ಬರ್ತಿರ್ತಾನೋ ಏನು ಸುದ್ದಿನೋ ಗೊತ್ತೇ ಆಗಲ್ಲ. ಒಳ್ಳೆಯವರಿಗೆ ಕೆಟ್ಟದಾಗ್ತದ. ಏನು ಹೇಳ್ಬೇಕೋ ಏನು ಸುದ್ದಿನೋ. ಭಾಳ ಬೇಜಾರಾಯ್ತು ನೋಡವ್ವ ಇದೊಂದು ಸುದ್ದಿ ಕೇಳಿ ನನಗಂತರೂ. ಏನಾಗಿತ್ತು ತಂಗಿ ಆಕಿನ ಗಂಡಗ ಇಷ್ಟು ಸಣ್ಣ ವಯಸ್ಸಿನಿಗೆ ಹಿಂಗೆ ಸರಿ ಹೋಗ್ಯಾನ ಅಂತ ಅನ್ಲಕ್ಕ? ಆಕ್ಸಿಡೆಂಟ್ ಆಗಿತ್ತು ರೀ. ಆಕ್ಸಿಡೆಂಟ್ನಾಗೆ ಜಾಗದ ಮೇಲೇ ಸರಿ ಹೋಗ್ಯಾರ ನೋಡ್ರಿ. ಭಾಳ ಬೇಜಾರಾಯ್ತವ ಸುದ್ದಿ ಕೇಳಿ ನನಗಂತರೂ. ನಾನಂತರೂ ಹಿಂಗೊಂದು ಆತದ ಹುಡುಗಿ ಜೀವನದಾಗ ಅಂತ ಅನ್ಕೊಂಡಿದ್ದಿಲ್ಲ ಬಿಡು. ನಾ ಇನ್ನು ಬರ್ತೀನಿ ತಂಗಿ. ಇದು ನಿಮ್ಮ ಮಾವ ಅದು ಬಂದಿರತ್ತಂದ್ರೆ ಹೇಳು, ಸೋಮಣ್ಣವ್ರು ಬಂದಿರಿ ಮಾವ, ಹಿಂಗೆ ಅವ್ರ ತಂಗಿ ಮನೆಗೆ ಉಳ್ದಾರ, ಮತ್ತು ನಿಮಗೆ ಭೇಟಿ ಆಗ್ಲಿಕ್ಕೆ ಅಲ್ಲಿಗೆ ಅವ್ರ ತಂಗಿ ಮನೆಗೆ ಬಾ ಅಂದಾರ್ರಿ ಅಂತ ಹೇಳುವ. ಇನ್ನು ಬರ್ತೀನಿ ತಂಗಿ, ಭಾಳ ಹೊತ್ತೈತೆ ನಾನು ಬಂದು ಹೋಗ್ತೀನಿ. ಅಲ್ಲಿ ಮನೆಗೆ ಅಕ್ಕಿ ಒಬ್ಬಕ್ಕಿನೇ ಇರ್ತಾಳ, ನನ್ನ ತಂಗಿನೂ ಆ ಕಡೆ ಇವ್ರ ಮನೆಗೆ ಹೋತಾಳಕ್ಕಿ ಮಾತುಕತೆ ಆಡ್ಲಕ್ಕ, ಇಕ್ಕಿ ಒಬ್ಬಕ್ಕಿನೇ ಆಗ್ಬಿಡ್ತಾಳ. ನಾ ಏನು ಬರ್ತೀನವ. ಹ್ಞೂ ರೀ, ಆಯ್ತು ತಗೋರಿ. ಮಾವ್ರು ಬರೋದು ನಾ ಹೇಳ್ತೀನಂತ. ನೀವೇನು ಬಂದ್ರಿ ಹಾಗೆ ಹೋಗ್ಲಾಗತ್ರಿ, ಏನೂ ತಿಂದಿಲ್ಲ, ಒಂದಿಟ್ಟು ಚಾನು ಕುಡ್ದಿಲ್ಲ, ಏನಿಲ್ಲ. ಇನ್ನೊಮ್ಮೆ ಬಂದಾಗ ಮಾಡ್ಬೇಕು ನೋಡ್ರಿ. ನೀವು ಹಾಗೆ ಹೋಗಂಗಿಲ್ಲ. ನೀವು ನಾಷ್ಟ ಅದು ಏನು ಮಾಡಿ ಬರಬೇಡ್ರಿ. ಇನ್ನೊಂದು ಸರಿ ಬಂದಾಗ ನಮ್ಮ ಮನೆಗೆ ಬರೋದಿತ್ತಂದ್ರೆ ಇಲ್ಲೇ ಮಾಡ್ಬೇಕು ನೋಡ್ರಿ ನೀವು ನಾಷ್ಟ, ಹೇಳಾಗತ್ತೀನಿ ನಾನು. ಆಯ್ತು ತಗೋ, ಇನ್ನೊಮ್ಮೆ ಈ ಕಡೆ ಬಂದತ್ತಂದ್ರೆ ಹಂಗೆ ಬರ್ತೀನಿ ತಗೋ, ನಿಮ್ಮ ಮನೆಗೆ ಮಾಡ್ತೀನಿ ಆಯ್ತಾ. ಇನ್ನು ಬರ್ತೀನವ ನಾನು. ಹ್ಞೂ ರೀ, ಹೋಗ್ಬರ್ರಿ. ಛೆ ಪಾಪ, ಎಷ್ಟೊಂದು ಆಸ್ತಿ ಎಲ್ಲ ಗಳಿಸಿದ್ರು ಮನುಷ್ಯ ಏನು ಇಲ್ದಂಗೆ ಬದುಕ್ಬೇಕು ನೋಡು. ಈಗ ಮಕ್ಕಳು ಹಿಂಗೆ ಮಾಡಿದ ತಪ್ಪಿಗೆ ಪಾಪ. ನಮ್ಮ ಪೂಜಾಗ ಇವ್ರ ಮನೆಗೆ ಕೊಟ್ಟಿರಂತಂದ್ರೆ ಎಷ್ಟು ಚಂದ ಇರ್ತೀಳು. ಒಳ್ಳೆ ನೌಕರಿ ಮೇಲೆ ಅದಾರಂತ ಅವ್ರ ಮಕ್ಕಳು. ಚಂದನೂ ನೋಡ್ಕೊತೀಳು ಅತ್ತಿ ಮಾವಾಗ, ಚಂದನೂ ಇರ್ತೀರಿ ನೋಡು. ಏನು ಮಾಡಬೇಕು, ನಾವು ಅಂದ್ಕೊಂಡಂಗೆ ಆಗಲ್ಲಲ್ಲ ಎಲ್ಲನೂ. ಆ ದೇವ್ರು ಬರ್ದಂಗೆ ಆಗ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ನೀವೆಲ್ಲರೂ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡ್ಲಾಗತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೊಳ್ಳೋದಂತೂ ಮರಿಲಕ್ಕೆ ಹೋಗಬೇಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಾ ಇರ್ತೀವಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.